ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಶನಿವಾರ ಬಂತು ಅಂತ ಹೇಳಿದ್ರೆ ನಮ್ಮ ಶನಿವಾರದ ಸಂತೆ ಉದ್ಯೋಗಗಳಕ್ಕಂತೆ ಬರದೇ ಇದ್ರೆ ಹೇಗೆ ಅಲ್ವಾ? ಇದು ಏನು ಅಂತ ಹೊಸ ವೀಕ್ಷಕರಿಗೆ ಗೊತ್ತಿಲ್ಲ ಅಂದ್ರೆ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಲಿ ಜಾಬ್ ಅಪ್ಡೇಟ್ಸ್ ಇದಾಗಿರುತ್ತೆ. ಏನಪ್ಪಾ ವೀಕ್ಲಿ ಜಾಬ್ ಅಪ್ಡೇಟ್ಸ್ ಅಂತ ಹೇಳಿದ್ರೆ 22 ಮಾರ್ಚ್ ಇಂದ 29 ಮಾರ್ಚ್ ತನಕ ಯಾವ್ಯಾವ ಹುದ್ದೆಗಳು ಕೊನೆ ಆಗ್ತಾ ಇದೆಯಲ್ಲ, ಲಾಸ್ಟ್ ಡೇಟ್ ನಿಯರ್ ಇರುತ್ತಲ್ಲ, ಆ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನ ವೀಕ್ಲಿ ಜಾಬ್ ಅಪ್ಡೇಟ್ಸ್ ಅಂತ ಹೇಳ್ತೀವಿ. ಪ್ರತಿ ಶನಿವಾರನೂ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಅದರ ಬಗ್ಗೆ ಈ ವಿಡಿಯೋ ಇದೆ, ಓಕೆನಾ? ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿದಿನ ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲನೇದು ಯಾವುದು ಅಂತ ಹೇಳಿದ್ರೆ, ಸರ್ಕಾರದಿಂದ ಹೊಸ ಹುದ್ದೆಗಳನ್ನ ಕರೆದಿದ್ದಾರೆ. ಸೆಂಟ್ರಲ್ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ನೇರ ನೇಮಕಾತಿ ಇರುತ್ತೆ. ಇದು ಸರ್ಕಾರಿಯ ನೇರ ನೇಮಕಾತಿ ಆಗಿರುತ್ತೆ. ವೇತನ 1,12,000 ರೂಪಾಯಿ ಇದೆ. ಇವತ್ತೇ ಅರ್ಜಿ ಸಲ್ಲಿಸಿ ಈ ಹುದ್ದೆಯನ್ನ ನಿಮ್ದಾಗಿಸ್ಕೊಳ್ಳಿ. ಇದರ ಲಿಂಕ್ ನಿಮಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ನಲ್ಲಿ ಸಿಗುತ್ತೆ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ, ಓಕೆನಾ? ಇದರ ಕೊನೆ ದಿನಾಂಕ 22 ಮಾರ್ಚ್ 2025 ಅಂದ್ರೆ ಇವತ್ತೇ. ಸೊ ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಎರಡನೇ ಹುದ್ದೆ ಯಾವುದು ಅಂತ ಹೇಳಿದ್ರೆ 10th 12th ಡಿಪ್ಲೊಮೊ ITI ಡಿಗ್ರಿ ಈ ತರ ಎಲ್ಲಾ ವಿದ್ಯಾರ್ಹತೆಗಳಿಗೂ ಹುದ್ದೆ ಖಾಲಿ ಇದೆ. ಇದು ಸರ್ಕಾರಿ ಹುದ್ದೆಗಳಾಗಿರುತ್ತೆ. ಇದು ನೇರ ನೇಮಕಾತಿ. 215 ಹುದ್ದೆಗಳು ಖಾಲಿ ಇದೆ. ಸೊ ಎಲ್ಲರೂ ಅರ್ಜಿಯನ್ನ ಹಾಕೊಳ್ಳಿ. ಇದಕ್ಕೆ ಕೊನೆಯ ದಿನಾಂಕ 22 ಮಾರ್ಚ್ 2025 ಆಗಿರುತ್ತೆ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು ನೀವು. ನೆಕ್ಸ್ಟ್ ಯಾವ ಹುದ್ದೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಹಲವಾರು ಜನರಿಗೆ ತಲುಪೋ ತರ ಮಾಡಿ. ಮತ್ತೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂತವರಿಗೆ ಈ ವಿಡಿಯೋನ, ಈ ಚಾನೆಲ್ ಎಲ್ಲ ಶೇರ್ ಮಾಡಿ. ಅವರಿಗೂ ಜಾಬ್ ಹುಡುಕೋಕ್ ಹೆಲ್ಪ್ ಆಗುತ್ತೆ. ಇವಾಗ ಯಾವ ಹುದ್ದೆ ನೆಕ್ಸ್ಟ್ ಅಂತ ನೋಡೋಣ. ಸರ್ಕಾರಿ ಬ್ಯಾಂಕ್ ನೇಮಕಾತಿ ಆಗಿರುತ್ತೆ. ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರುತ್ತೆ, ಓಕೆನಾ? ಇದು PSU ಬ್ಯಾಂಕ್. ಸೊ 350 ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ವೇತನ 1,00,000 ರೂಪಾಯಿ ತಿಂಗಳಿಗೆ ಸಂಬಳ ಇರುತ್ತೆ. ವಯೋಮಿತಿ 18ರಿಂದ 48 ವರ್ಷದವರು ಅರ್ಜಿ ಹಾಕೋಬಹುದು. ಇದರ ಸಂಪೂರ್ಣ ಮಾಹಿತಿ ಬೇಕು ಅಂತ ಹೇಳಿದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಜಾಬ್ ವಿಡಿಯೋ ತಿಳ್ಕೊಂಡು ಆದಷ್ಟು ಬೇಗ ಅರ್ಜಿ ಹಾಕೊಳ್ಳಿ. ಇದಕ್ಕೆ ಕೊನೆಯ ದಿನಾಂಕ 24 ಮಾರ್ಚ್ 2025 ಸೊ ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಯಾವುದು ಅಂತ ಹೇಳಿದ್ರೆ ಕಾಫಿ ಬೋರ್ಡ್ ಆಫ್ ಇಂಡಿಯಾ. ಇವರು ಬೆಂಗಳೂರಿನಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಇದು ನೇರ ನೇಮಕಾತಿ ಆಗಿದೆ. ಇದು ಗವರ್ನಮೆಂಟ್ ಹುದ್ದೆ ಆಗಿದೆ. ವೇತನ 50,000 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲರಿ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ. ನೇರ ನೇಮಕಾತಿ ಆಗಿದೆ. ಆದಷ್ಟು ಅರ್ಜಿಯನ್ನ ಹಾಕೊಳ್ಳಿ. ಈ ಜಾಬ್ ನ ನಿಮ್ಮದಾಗಿಸ್ಕೊಳ್ಳಿ, ಬೆಂಗಳೂರಿನಲ್ಲಿ ಇರೋದ್ರಿಂದ. ಇದಕ್ಕೆ ಕೊನೆಯ ದಿನಾಂಕ 2 ಹುದ್ದೆಗಳಿದೆ. ಒಂದಕ್ಕೆ 24 ಮಾರ್ಚ್, ಇನ್ನೊಂದಕ್ಕೆ 25 ಮಾರ್ಚ್ ಕೊನೆಯ ದಿನಾಂಕ ಇರುತ್ತೆ. ಆಫ್ಲೈನ್ ಮೂಲಕ ಅರ್ಜಿ ಹಾಕಬೇಕು. ಹೇಗೆ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋದಲ್ಲಿ ನೋಡಿ, ಡಿಸ್ಕ್ರಿಪ್ಷನ್ ನಲ್ಲೇ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲೇ ಲಿಂಕ್ ಇದೆ ಈ ಜಾಬ್ದು. ಅಲ್ಲಿಂದ ಕ್ಲಿಕ್ ಮಾಡಿ ಆದಷ್ಟು ಬೇಗ ಈ ಜಾಬ್ ವಿಡಿಯೋ ನೋಡ್ಕೊಳ್ಳಿ. ತುಂಬಾ ಜನ ನಮ್ಮ ವೀಕ್ಷಕರಿಗೆ ಜಾಬ್ ಇಷ್ಟ ಆಗಿತ್ತು. ಸೊ ಆದಷ್ಟು ನೀವು ನೋಡಿ ಹುದ್ದೆಯನ್ನು ಅರ್ಜಿ ಹಾಕೊಳ್ಳಿ. ಇದಕ್ಕೆ 12th ಪಾಸ್ ಆಗಿದ್ರು ಸಾಕು, ಅರ್ಜಿಯನ್ನ ಹಾಕಬಹುದು. ಆ ತರ ಇರೋ ವಿಡಿಯೋ ಇದು. ನೀವು ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಯಾವ ಹುದ್ದೆ ಅಂತ ನೋಡೋದಾದ್ರೆ ಸರ್ಕಾರಿ ವಿದ್ಯುತ್ ನಿಗಮದಿಂದ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. PGCIL ಅಂತ ಹೇಳ್ತಾರೆ. ಪವರ್ ಗ್ರಿಡ್ ಅವರ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ನವರ ಹುದ್ದೆ ಆಗಿರತ್ತಿದು. ಇದು ನೇರ ನೇಮಕಾತಿ ಆಗಿದೆ. ತಿಂಗಳಿಗೆ 1,00,000 ರೂಪಾಯಿ ಸಿಗುವಂತಹ ಸಂಬಳ ಇದಾಗಿದೆ. ಸೊ ಮಹಿಳಾ ಮತ್ತು ಪುರುಷರಿಗೆ ಇದೊಂದು ಸುವರ್ಣ ಅವಕಾಶ ಆಗಿದೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಇದರ ಕೊನೆಯ ದಿನಾಂಕ 25 ಮಾರ್ಚ್ 2025 ಈ ಜಾಬ್ ಕೊನೆಗೊಳ್ತಾ ಇದೆ. ಅದಕ್ಕಿಂತ ಮುಂಚೆ ಅರ್ಜಿಯನ್ನ ಹಾಕೊಳ್ಳಿ. ಈ ಜಾಬ್ ನಿಮ್ದಾಗಿಸ್ಕೊಳ್ಳಿ. ಇದರ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಈ ವಿಡಿಯೋನ ನೋಡ್ಕೋಬಹುದು. PGCIL ಅಂತ ಇರುತ್ತೆ ಆ ವಿಡಿಯೋ ಹಿಂದ್ಗಡೆ. ಅಲ್ಲಿಂದ ಕ್ಲಿಕ್ ಮಾಡಿ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಯಾವ ಹುದ್ದೆ ಅಂತ ಹೇಳಿದ್ರೆ ಭಾರತೀಯ ಅಭಿಯಂತರರ ಲಿಮಿಟೆಡ್ ಅಂದ್ರೆ
ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ನಿಂದ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಯಾವ್ಯಾವ ಹುದ್ದೆ ಇದೆ ಅಂತ ಹೇಳಿದ್ರೆ ಮ್ಯಾನೇಜರ್, ಡೆಪ್ಯೂಟಿ ಮ್ಯಾನೇಜರ್, ಆಫೀಸರ್ ಜಾಬ್ಸ್ ಖಾಲಿ ಇರುತ್ತೆ. ಇದು ನೇರ ನೇಮಕಾತಿ ಆಗಿದೆ. ತಿಂಗಳಿಗೆ 2,20,000 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ವಯೋಮಿತಿ ಮಿನಿಮಮ್ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 51 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. ಇದಕ್ಕೆ ಕೊನೆಯ ದಿನಾಂಕ 27 ಮಾರ್ಚ್ 2025 ಕೊನೆಯ ದಿನಾಂಕ ಆಗಿದೆ. ಸೊ ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವ ಹುದ್ದೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಸ್ ನ ಫಾಲೋ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ವಾಟ್ಸ್ಆಪ್ ಚಾನಲ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮೂರ್ನಲ್ಲೂ ಕೂಡ ನಾವು ಇದೀವಿ. ವಾಟ್ಸ್ಆಪ್ ನಲ್ಲಿ ನಿಮಗೆ ಪ್ರತಿ ಜಾಬ್ ನ ಅಪ್ಲಿಕೇಶನ್ ಲಿಂಕ್ಸ್ ನ ಕೊಟ್ಟಿರ್ತೀವಿ. ಟೆಲಿಗ್ರಾಮ್ ನಲ್ಲಿ ನೋಟಿಫಿಕೇಶನ್ ಲಿಂಕ್ ನ ಕೊಟ್ಟಿರ್ತೀವಿ. ಇನ್ಸ್ಟಾಗ್ರಾಮ್ ನಲ್ಲಿ ಜಾಬ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀವಿ ವಯಾ ರೀಲ್ಸ್, ಅಂದ್ರೆ ರೀಲ್ಸ್ ಮುಖಾಂತರ ನಿಮಗೆ ಜಾಬ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀವಿ. ಸೊ ಅದು ಮೂರನ್ನು ನೀವು ಜಾಯಿನ್ ಆಗೋದು ಮರಿಬೇಡಿ. ಪ್ರತಿದಿನ ಜಾಬ್ ಅಪ್ಡೇಟ್ಸ್ ಅಲ್ಲಿಂದನೂ ನೀವು ತಿಳ್ಕೋಬಹುದು. ಓಕೆನಾ? ಈ ಜಾಬ್ಗಳಿಗೂ ನೋಟಿಫಿಕೇಶನ್ ಟೆಲಿಗ್ರಾಮ್ ಚಾನಲ್ ನಲ್ಲೇ ಇರುತ್ತೆ. ಸೊ ಅದನ್ನ ಜಾಯಿನ್ ಆಗಿ. ನೆಕ್ಸ್ಟ್ ಯಾವ ಹುದ್ದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಸರ್ಕಾರಿ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಈ ಹುದ್ದೆ ಬೆಂಗಳೂರಿನಲ್ಲೇ ಖಾಲಿ ಇರುತ್ತೆ. ಇದು ನೇರ ನೇಮಕಾತಿ ಆಗಿದೆ. ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗತ್ತೆ ಈ ಜಾಬಿಗೆ. ಇದು ಹೊಸ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಓಕೆನಾ? ಇದಕ್ಕೆ ಕೊನೆಯ ದಿನಾಂಕ 26 ಮಾರ್ಚ್ 2025. ಸೊ ಆದಷ್ಟು ಬೇಗ ಈ ಜಾಬ್ ಡೀಟೇಲ್ಸ್ ನ ನೋಡಿ ಈ ಜಾಬ್ ನ ನಿಮ್ದಾಗಿಸ್ಕೊಳ್ಳಿ. ನೆಕ್ಸ್ಟ್ ಯಾವ ಹುದ್ದೆ ಖಾಲಿ ಇದೆ ಅಂತ ಹೇಳಿದ್ರೆ ಸರ್ಕಾರದಿಂದ ಹೊಸ ಹುದ್ದೆಗಳು. UAS ಅಂದ್ರೆ ಅಗ್ರಿಕಲ್ಚರಲ್ ಸೊಸೈಟಿನವರು ಹುದ್ದೆಗಳಿಗೆ ಅರ್ಜಿಯನ್ನು ಅಗ್ರಿಕಲ್ಚರಲ್ ಸೈನ್ಸಸ್ನವರು, ಕೃಷಿ ವಿಶ್ವವಿದ್ಯಾಲಯದವರು ನೇರ ನೇಮಕಾತಿಯನ್ನ ಕರೆದಿದ್ದಾರೆ. ನರ್ಸರಿ ಟೀಚರ್, ಸೀನಿಯರ್ ರಿಸರ್ಚ್ ಫೆಲೋ, ಯಂಗ್ ಪ್ರೊಫೆಷನಲ್, ಈ ತರ ಹಲವಾರು ಹುದ್ದೆಗಳು ಖಾಲಿ ಇದೆ. ವೇತನ ತಿಂಗಳಿಗೆ 37,000 ರೂಪಾಯಿ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ. ಸೊ ಆದಷ್ಟು ಎಲ್ಲರೂ ಅರ್ಜಿಯನ್ನ ಹಾಕಿ ಈ ಜಾಬ್ ನ ನಿಮ್ದಾಗಿಸ್ಕೊಳ್ಳಿ. ಇದಕ್ಕೆ ಕೊನೆಯ ದಿನಾಂಕ 28 ಮಾರ್ಚ್ 2025 ಆಗಿರುತ್ತೆ. ಸೊ ಆದಷ್ಟು ಎಲ್ಲರೂ ಈ ಅರ್ಜಿಯನ್ನ ಹಾಕೊಳ್ಳಿ. ಇದರ ವಿಡಿಯೋ ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೆ. ಇವಾಗ ಇದರ ಲಿಂಕ್ ಇರಲ್ಲ. ಮಧ್ಯಾಹ್ನ ಬಂದು ಇನ್ನೊಂದ್ಸಲ ವಿಡಿಯೋ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸ್ ನೋಡಿ, ಅಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಯಾವ ಹುದ್ದೆ ಅಂತ ಹೇಳಿದ್ರೆ ಇದು ಬೋನಸ್ ಹುದ್ದೆ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋ ಇನ್ನೂ ಅಪ್ಲೋಡ್ ಆಗಿಲ್ಲ. ಇವತ್ತು ಸಂಜೆ ಅಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೆ. ಯಾವ ವಿಡಿಯೋ ಇದು, ಯಾವ ಸರ್ಕಾರಿ ಹುದ್ದೆ ಇದು ಅಂತ ಹೇಳ್ತೀನಿ, ಗಮನ ಕೊಟ್ಟು ಕೇಳಿ. KPTCL ಇಂದ ಹುದ್ದೆ ಇದಾಗಿರುತ್ತೆ. ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ನವರು ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. 27 ಮಾರ್ಚ್ 2025 ಕೊನೆ ದಿನಾಂಕ ಆಗಿರುತ್ತೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ಈ ಹುದ್ದೆಯ ವಿಡಿಯೋ ಅಪ್ಲೋಡ್ ಆಗಿರುತ್ತೆ ಚಾನೆಲ್ ನಲ್ಲಿ. ಈ ಸಂಜೆನೆ ಇಲ್ಲೂ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ. ಸೊ ಆದಷ್ಟು ಬೇಗ ವಾಪಸ್ ಬಂದು ಸಂಜೆ ಅಷ್ಟೊತ್ತಿಗೆ ನೋಡಿ ವಿಡಿಯೋನ. ಡಿಸ್ಕ್ರಿಪ್ಷನ್ ಅಲ್ಲೇ ಲಿಂಕ್ ಇರುತ್ತೆ, ಅಲ್ಲಿಂದ ಕ್ಲಿಕ್ ಮಾಡಿ ಜಾಬ್ ನ ನಿಮ್ದಾಗಿಸ್ಕೊಳ್ಳಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.